ಇವತ್ತು ನಾನು ತೋರಿಸ್ತಾ ರೆಸಿಪಿ ವೆಜಿಟೇಬಲ್ ಉತ್ತಪ್ಪಂ. ಸೊ ನೀವೇನಾದ್ರು ದೋಸೆ ಮಾಡಿದರೆ, ದೋಸೆ ಹಿಟ್ಟು ಮಿಕ್ಕಿದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನು ದೋಸೆ ಹಿಟ್ಟಿಗೆ ನಾನು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅಕ್ಕಿ 3 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು 1 ಗ್ಲಾಸು ಉದ್ದಿನಬೇಳೆ ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡೆ, ಮತ್ತು ನೀವು ನೋಡ್ಬೋದು ಒಂದು 1/4 ಸ್ಪೂನ್ ಮೆಂತ್ಯ. ಸೊ ಇವಾಗ ನೀರು ಹಾಕ್ಕೊಂಡು ಇದನ್ನೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ನೆನೆಸಿಟ್ಕೊಬೇಕು ನಾವು. ಸೊ ಈಗ ನೀವು ನೋಡ್ಬೋದು ಇದನ್ನು ನೆನೆಸಿಟ್ಕೊಂಡಿದ್ದೀನಿ ನಾನು. ಸೊ ಇದನ್ನೊಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸ್ಬೇಕು ನಾವು. ಸೊ ಇದು ನೆನೆಸೆಲ್ಲ ಆದಮೇಲೆ ನಾನು ಈ ಥರ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರುಬ್ಬಿಟ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಬೆಳಗ್ಗೆ ನೋಡ್ಬೋದು ನೋಡಿ ಈ ಥರ ಆಗಿರುತ್ತೆ. ಸೊ 5-6 ಅವರ್ಸ್ ಆದಮೇಲೆ ಸೊ ನೀವು ರಾತ್ರಿ ಏನಾದರೂ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ನೀವು ದೋಸೆ ಮಾಡ್ಕೊಬೋದು. ಸೊ ನೀವು ನೋಡ್ಬೋದು ಬ್ಯಾಟರ್ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ನೊರೆ ಎಲ್ಲ ಇದೆ, ಅಂದರೆ ಉಕ್ಕು ಬಂದಿದೆ ದೋಸೆ ಹಿಟ್ಟು. ಸೊ ನೋಡಿ ಈ ರೀತಿ ಇದೆ. ಸೊ ಇವಾಗ ಉಪ್ಪು ಹಾಕ್ಕೊಂಡು ನಾವು ಬೆಳಗ್ಗೆ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಸೊ ಇವಾಗ ದೋಸೆ ಮಾಡ್ಕೊಳ್ಳೋಣ. ಸೊ ಫಸ್ಟು ನಾನು ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಕ್ಯಾರೆಟ್ ಇಲ್ಲಾಂದರೆ ಆಲೂಗಡ್ಡೆ ಇಲ್ಲ ಈರುಳ್ಳಿ ಯಾವ್ದು ಸಿಗುತ್ತೋ ನಿಮಗೆ, ಸೊ ಅದರಲ್ಲಿ ನೀವು ಒಂದು ಸರಿ ಈ ರೀತಿ ಹೆಂಚನ್ನೆಲ್ಲ ಉಜ್ಕೊಬೇಕು. ಸೊ ಅದಾದಮೇಲೆ ಈ ರೀತಿ ನೀವು ದೋಸೆ ಹಿಟ್ಟನ್ನ ಹಾಕೊಬೋದು. ಸೊ ಇವಾಗ ತಕ್ಷಣ ನಾವು ಎಲ್ಲ ತರಕಾರಿಗಳ್ನ ಹಾಕೊಂಡ್ಬಿಡ್ಬೇಕು, ಯಾಕಂದರೆ ಅಂಟಬೇಕಲ್ವ ತರಕಾರಿ, ಅದಕ್ಕೆ. ಇಲ್ಲಾಂದರೆ ತರಕಾರಿ ಎಲ್ಲ ಉದುರೋಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ, ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಟೊಮೆಟೊ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಸೊ ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಸೈಡಲ್ಲೆಲ್ಲ ಸ್ವಲ್ಪ ಕೆಂಪಗಾದಮೇಲೆ ನಾವು ಇದನ್ನು ಮಡ್ಚಿ ಹಾಕೊಬೋದು. ಸೊ ನೀವು ನೋಡ್ಬೋದು ಎಷ್ಟು ಕೆಂಪಗೆ ದೋಸೆ ಬಂದಿದೆ ಅಂತ. ಸೊ ನೀವು ಬ್ಯಾಟರ್ ಹೇಗೆ ರೆಡಿ ಮಾಡ್ತೀರಾ ಅದ್ರ ಮೇಲೆ ದೋಸೆ ಕೆಂಪಗೆ ಬರುತ್ತೆ. ಟೇಸ್ಟಿಯಾಗಿರೋ ಉತ್ತಪ್ಪಂ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಏನು ಕಾಂಬಿನೇಷನ್ನು ಬೇಡ, ಇಲ್ಲಾಂದರೆ ಚಟ್ನಿ ಮಾಡ್ಕೊಬೋದು. ಸೊ ಎಲ್ಲರೂ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.